ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಂಡಿದೆ. ಟಿಎಂಸಿ ಸರ್ಕಾರ ಆರಂಭಿಸಿದ್ದ ಕೆಲ ಹೋಬೆ ದಿವಸ್ ಅನ್ನ ರದ್ದುಪಡಿಸಿ ಆಗಸ್ಟ್ 16 ಆಯುಷ್ಮಾನ್ ದಿವಸ್ ಆಗಿ ಆಚರಿಸಲು ಘೋಷಿಸಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಈ ಘೋಷಣೆ ಮಾಡಿದ್ದು, ಕೇಂದ್ರದ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮಾ ಯೋಜನೆ ಕುರಿತು ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುವುದು ಅಂತ ತಿಳಿಸಿದ್ದಾರೆ. 2021ರಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸರ್ಕಾರ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದ ಬಳಿಕ ಆಗಸ್ಟ್ 16 ಕೇಲಾ ಹೋಬೆ ದಿವಸ್ ಅಂತ ಘೋಷಿಸಿತ್ತು. ಕ್ರೀಡೆಗೆ ಉತ್ತೇಜನ ನೀಡುವ ಹೆಸರಿನಲ್ಲಿ ಈ ಕಾರ್ಯಕ್ರಮ ನಡೆಸಲಾಗ್ತಾ ಇತ್ತು. ಆದ್ರೆ ಆಗಸ್ಟ್ 16 ಕೋಲ್ಕತ್ತಾ ಇತಿಹಾಸದಲ್ಲಿ 1946ರ ಗ್ರೇಟ್ ಕಲ್ಕತ್ತಾ ಹತ್ಯಾಕಾಂಡ ನಡೆದ ಕಪ್ಪು ದಿನವಾಗಿರೋದ್ರಿಂದ ಆ ದಿನವನ್ನ ರಾಜಕೀಯ ಆಚರಣೆಗೆ ಬಳಸುವುದು ಸರಿಯಲ್ಲ ಅಂತ ಸುವೇಂದು ಅಧಿಕಾರಿ ಹೇಳಿದ್ದಾರೆ. ರಾಜ್ಯದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ವಿಸ್ತರಿಸುವುದಾಗಿ ತಿಳಿಸಿರುವ ಅವರು 70 ವರ್ಷ ಮೇಲ್ಪಟ್ಟವರಿಗೆ ಸ್ವಯಂ ಚಾಲಿತವಾಗಿ ಯೋಜನೆಯ ಲಾಭ ದೊರೆಯಲಿದೆ ಅಂತ ಹೇಳಿದ್ದಾರೆ. ಉಳಿದ ಅರ್ಹರನ್ನ ಯೋಜನೆಗೆ ಸೇರಿಸುವುದಾಗಿ ಸಿಎಂ ತಿಳಿಸಿದ್ದಾರೆ. ಇದೇ ವೇಳೆ ಅನ್ನಪೂರ್ಣ ಯೋಜನೆಯಡಿ ಈಗಾಗಲೇ 1.2 ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ಹಣ ಜಮೆಯಾಗ್ತಿದ್ದು, ಅರ್ಹತಾ ಪರಿಶೀಲನೆ ಆಗಸ್ಟ್ 30ರವರೆಗೆ ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ. ಜೊತೆಗೆ ನಂದಿಗ್ರಾಮ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಖಚಿತ ಅಂತ ಸಿಎಂ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ.